ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಲಾಗ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ ನೋನ್, ಒಳ್ಳೆ ಪ್ರೊಫೆಷನ್ ಇರೋವಂಥವ್ರು ಅವರೇ ಒಂಥರ ಬೇರೆ ಟೈಪು. ಸೊ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಇಂಡಿಯಾಗೆ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ ಇವ್ರಿಗೆ. ಯಾಕಂದರೆ ಇವರು 12th ಕೂಡ ಕ್ಲಿಯರ್ ಮಾಡಿರಲ್ಲ, 12th ಪಾಸ್ ಆಗಿರಲ್ಲ. 12th ಅಂದರೆ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕೂಡ ಅವರು ಕ್ಲಿಯರ್ ಮಾಡಿರಲ್ಲ. ಅವರು ಇದರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಸೊ ಸಿಯಾ ಗೋಯಲ್ ಎಕ್ಸಾಮ್ ಕೂಡ ಅವ್ರ ಕೈಯಲ್ಲಿ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕೂಡ ಅವ್ರ ಕೈಯಲ್ಲಿ ಜಾಸ್ತಿ ಅಂದರೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಡ್ರೈ ಫ್ರೂಟ್ ನಡೆಸ್ತಾ ಇರ್ತಾರೆ. ಒಂದೇ ಜಾಗದಲ್ಲಿ ಇರೋದ್ರಿಂದ ಏನೇ ಪ್ರೋಗ್ರಾಮ್ ಇದ್ರೂ ಚೇತನು ಆಫನ್ ಹಿ ಯೂಸ್ ಟು ಅಟೆಂಡ್. ಸಿಯಾ ಗೋಯಲ್ ಬಂದ್ಬಿಟ್ಟು ಶಿ ವಾಸ್ ಎ ಪಾರ್ಟಿ ಹಾರ್ಡ್ ಗರ್ಲ್. ಮತ್ತು ಏನು ಹೇಳ್ತಾರೆ, ಅವಳು ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡ್ತಾಯಿದ್ಲು. ಸೊ ಆ ಥರದ್ದೆಲ್ಲ ಇತ್ತು. ಕಟ್ ಮಾಡೋಣ. ಅದು 19 ಜೂನ್ 2006 ಅವಳು ಹುಟ್ಟಿದ್ದು. ಅವರು ಒಂದು ಇದ್ರ ಥರ ಪ್ಲ್ಯಾನ್ ಮಾಡ್ತಾರೆ. ಓಕೆ, ನರೇಂದ್ರ ಮಿತ್ತಲ್ ಮತ್ತು ರೇಣು ಮಿತ್ತಲ್ ಅಂತ ನನ್ನ ಹತ್ರ ಶೇರ್ ಮಾಡಿ, ನಾನು ಅದಕ್ಕೆ ಅಮೌಂಟ್ಗಾಗಲಿ ಇದಕ್ಕಾಗಲಿ ಯಾವುದೇ ವಿಷಯ ಟೆನ್ಷನ್ ತೊಗೊಬೇಡಿ, ಧಾರಾಳ ಹೃದಯ, ಅವನು ಕಾಸು ಕೂಡ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾನೆ ಅಂತ. ಮದುವೆಗೆ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು 1 ಕೋಟಿ ಓಕೆ, ಇಲ್ಲಿ ಸಿಯಾ ಗೋಯಲ್ ಕೂಡ ತಗೊಂಡು ಅದನ್ನ ಅವನು ಇದಾಗಬೇಕು ಅಂತ. ಚೇತನು ಎಲ್ಲರ ಮುಂದೆ ಅವನು ಸ್ಥಾನ ತೊಗೊಬೇಕು, ಇವನ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಚೇತನ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಸಿಯಾ ಗೋಯಲ್ಗೆ ಚೇತನ್ ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ಸಿಯಾ ಗೋಯಲ್ ಬರ್ತಾ ಇರ್ತಾಳೆ, ಅವ್ರ ಜೊತೆ ಎಲ್ಲ ಮಿಂಗಲ್ ಆಗ್ತಾ ಇರ್ತಾಳೆ. ಬಟ್ ಎಲ್ಲೋ ಒಂದು ಕಡೆ ಅವಳಿಗೆ ಚೇತನ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಬಿಕಾಸ್ ಶಿ ಈಸ್ ಲಾಸ್ಟ್ ಹರ್ ಮೈಂಡ್, ಶಿ ಲಾಸ್ಟ್ ಹರ್ ಹಾರ್ಟ್ ಟು ಸಮನ್ ಎಲ್ಸ್, ಶಿ ಈಸ್ ಇನ್ ಲವ್ ವಿತ್ ಸಮನ್ ಎಲ್ಸ್. ಸೊ ಅವಳಿಗೆ ಚೇತನ್ ಮೇಲೆ ಲವ್ ಇರುತ್ತೆ. ಚೇತನ್ ಮೇಲೆ ಲವ್ ಇರೋದ್ರಿಂದ ಅವಳು ಆ ಮನಸ್ಸನ್ನ ಚೇತನ ಕೊಟ್ಟಿರೋದ್ರಿಂದ ಅವಳು ಚೇತನ ಕೊಡೋಕ್ಕಾಗ್ತಾ ಇರಲ್ಲ. ಸೊ ಹಾಗಾಗಿ ಅವಳು ಕಂಪ್ಲೀಟ್ಲಿ ಶಿ ವಾಸ್ ಇಂಟು ಡೈಲಮಾ ವೆದರ್ ಐ ಶುಡ್ ಅಕ್ಸೆಪ್ಟ್ ಇಟ್ ಆರ್ ನಾಟ್. ಆ್ಯಂಡ್ ಮೋರ್ ಓವರ್ ಶಿ ವಿಲ್ ಡಿಸ್ಕಸ್ ದ್ಯಾಟ್. ಸೊ ಇಲ್ಲಿ ಫ್ರೆಂಡ್ಸ್, ಇವಳಿಗೆ ಆ್ಯಕ್ಚುಲಿ ಚೇತನ್ ಮೇಲೆ ಮನಸ್ಸಿತ್ತು ಹೊರತು ಕೇತನ್ ಮೇಲೆ ಮನಸ್ಸಿರಲಿಲ್ಲ. ಸೊ ಕೇತನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದೆಲ್ಲೋ ಒಂದು ಕಡೆ ಅವನು ಇಂಪ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾಯಿದ್ದ. ಬಿಕಾಸ್ ಅವನು ಇಂಪ್ರೆಸ್ ಮಾಡೋ ರೀತಿಯಾಗಲಿ ಇದಾಗಲಿ ಅಂದರೆ, ಅವನು ಎಷ್ಟೋ ಲಕ್ಷ ಖರ್ಚು ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾನೆ, ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ, ಮತ್ತು ಕಾರಲ್ಲಿ ಹೂ ಥರದ್ದೆಲ್ಲ ಡೆಕೋರೇಷನ್ ಮಾಡಿಸ್ತಾನೆ. ಇನ್ನೊಂದು ಮತ್ತೊಂದು ತುಂಬ ಸೈಡಿಂದ ಅವಳನ್ನ ಇಂಪ್ರೆಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ. ಡೆಫಿನೆಟ್ಲಿ ಎಸ್, ಇವಾಗ ನಾವು ಒಂದು ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಮೇಲೆ ಲವ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಆ ಥರ ಲವ್ ಬಂದಾಗ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಅನಿಸುತ್ತೆ. ವಿ ಫೀಲ್ ಲೈಕ್ ಇಂಪ್ರೆಸ್ಸಿಂಗ್ ದೆಮ್. ಅವ್ರನ್ನ ಹೇಗಾದರೂ ಮಾಡಿ ಇನ್ನೂ ಅವ್ರು ನಮ್ಮನ್ನ ಜಾಸ್ತಿ ಲವ್ ಮಾಡೋ ಥರ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಸೊ ಹಾಗಾಗಿ ಕೇತನ್ ಎಲ್ಲ ಕಡೆಯಿಂದ ಪ್ರಯತ್ನ ಮಾಡ್ತಿದ್ದ. ಬಟ್ ಅದ್ಯಾಕೆ ಅವಳಿಗೆ ರೀಚ್ ಆಗಲಿಲ್ಲ ಅಂದರೆ, ಅವನು ಆರ್ಯ 2 ಆಗಿರೋ ಅಲ್ಲು ಅರ್ಜುನ್ ಆಗಿರಲಿಲ್ಲ, ಅವನು ಕೇತನ್ ಅಗರ್ವಾಲ್ ಆಗಿದ್ದ.
ಸೊ ಹಾಗಾಗಿ ಚೇತನ್ ಅವಳು ಮನಸ್ಸು ತಲೆನಲ್ಲೆಲ್ಲ ಚೇತನ್ ತುಂಬಿರುವಾಗ ಕೇತನ್ಗೆ ಆ ಜಾಗ ಸಿಗಲಿಲ್ಲ ಅಂತ ಅನಿಸುತ್ತೆ. ಸೊ ಅವನ ವಿಷಯದಲ್ಲಿ ಅವನು ಅಷ್ಟು ಪ್ರಯತ್ನ ಮಾಡಿದ್ರು ಎಲ್ಲೋ ಇವಳಿಗೊಂದು ರೀಚ್ ಆಗಲಿಲ್ಲ. ಅವ್ನು ಜಸ್ಟ್ ಒಂದು ಮದುವೆಗೆ ಪ್ಲ್ಯಾನ್ ಮಾಡಿದಾಗಲೇ ಆ ಮದುವೆದು ಎಷ್ಟಿತ್ತು 17 ಕ್ರೋರ್ಸ್ದು ಮದುವೆ ಉದಯಪುರಲ್ಲಿ ಗ್ರ್ಯಾಂಡ್ ಸೆಲೆಬ್ರಿಟೀಸ್ ಥರ ಗ್ರ್ಯಾಂಡ್ ವೆಡ್ಡಿಂಗ್ ಆಗಿತ್ತು. ಬಟ್ ಸಮ್ವೇರ್ ಶೀ ಈಸ್ ಇನ್ ಎ ಲಾಸ್. ಅವ್ರು ಈ ವಿಷಯದಲ್ಲಿ ಅವಳೇ ಒಂದು ಲೂಸರ್ ಆಗಿದ್ಲು. ಬಿಕಾಸ್ ಒಂದು ಸಣ್ಣ ಮರ್ಚೆಂಟು, ಯಾಕಂದರೆ ಚೇತನ್ ಅಗರ್ವಾಲ್ ಹತ್ರ ಇದ್ದಿದ್ದು ಒಂದು ಜುಪಿಟರ್ ಗಾಡಿ ಮಾತ್ರ. ಇನ್ಫ್ಯಾಕ್ಟ್ ಚೇತನ್ ಚೌಧರಿ ಹತ್ರ ಇದ್ದಿದ್ದು ಒಂದು ಜುಪಿಟರ್ ಗಾಡಿ ಮಾತ್ರ, ಅದರಲ್ಲಿ ಓಡಾಡ್ತಾ ಇದ್ದ. ಆದರೆ ಇವಳು ಸಿಯಾ ಗೋಯಲು 1 ಕೋಟಿ ಅಮೌಂಟ್ ತೊಗೊಂಡು. ಸೊ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿದ್ದೀರಾ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಒಂದು ಕಡೆ ಅಗರ್ವಾಲ್ ಫ್ಯಾಮಿಲಿ, ಇನ್ನೊಂದು ಕಡೆ ಸಿಯಾ ಗೋಯಲ್ ಅವ್ರ ಫ್ಯಾಮಿಲಿ. ಸೊ ಸಿಯಾ ಗೋಯಲ್ ಅವ್ರದ್ದು ಮನಸ್ಥಿತಿನೇ ಬೇರೆ ಇತ್ತು. ಹಾಗೆ ಬಟ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಸತ್ಯ ಅನ್ನೋದಿದೆಯಲ್ಲ ಅದನ್ನ ಮುಚ್ಚಿಡ್ತಾ ಇದ್ದೀವಿ. ಸೊ ನನಗೆ ನನ್ನ ಸ್ಕೂಲಲ್ಲಿ ಹೇಳೋರು, ನನ್ನ ಮೇಡಮ್ಮು, ಟ್ರೂತ್ ಈಸ್ ಕಾಂಪೌಂಡ್. ಸೊ ನನಗೆ ನನ್ನ ಸ್ಕೂಲಲ್ಲಿ, ಸೊ ಇದು ಡೆಫಿನೆಟ್ಲಿ ತಪ್ಪಲ್ಲ, ಪಾಸ್ಪೋರ್ಟ್ ತೆಗೆದ್ಬಿಟ್ಟು ಹರಿದಾಕ್ಬಿಡ್ತಾರೆ. ಆ್ಯಕ್ಚುಲಿ ಅದು ಹೇಗೆ ಆರ್ಗನೈಸ್ ಆಗಿರುತ್ತೆ ಅಂದರೆ, ಅದು ಎಷ್ಟು ಆರ್ಗನೈಸ್ ಆಗಿರುತ್ತೆ ಅಂದರೆ ಅದು ಒಂದೇ ನಿಮಿಷ. ಧೀರಜ್ ಯಾದವ್ ಅನ್ನೋ ವಾಚ್ಮ್ಯಾನಲ್ಲಿ ಅವನು ಬಂದು ಈ ಥರ ಯಾರೋ ಬಿದ್ದರು ಅಂತ ಹೇಳಿದ್ರು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಅದು. ಸೊ ಸಿಯಾ ಗೋಯಲ್ ಆ ಥರ ಇರುವಾಗ ಮೇಯ್ನಾಗಿ ಒಂದು ಹುಡುಗಿಗೆ ಏನು ಬೇಕಾಗಿರೋದು, ಆ್ಯಸ್ ವೆಲ್ ಆಸ್ ಕೇರಿಂಗು. ಹಿ ಹ್ಯಾಡ್ ಆಲ್ ದಿ ಕ್ವಾಲಿಟಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೇಕು, ಒಬ್ರನ್ನೊಬ್ರು ತಿಳ್ಕೊಬೇಕು. ಇಲ್ಲಿ ಕೇತನ್ಗೆ ಗೊತ್ತಾಗಲಿಲ್ಲ ಅದು. ಬಟ್ ಅನ್ಫಾರ್ಚುನೇಟ್ಲಿ ಮನಸ್ಸು ಮ್ಯಾಚ್ ಆಗಲಿಲ್ಲ. ಎರಡು ತಂತಾನೇ ಇತ್ತು, ಒಂದು ಚೇತನ್, ಇನ್ನೊಂದು ಕೇತನ್. ಆದರೆ ಕೇಗಿದ್ದಿದ್ದು ಚೇಗಿರಲಿಲ್ಲ. ಅವಳು ಬರೀ ಕೆ ಲವಂಗ. ಈಗ ಸಂದರ್ಭದಲ್ಲಿ ಅದು ಹೇಳೋದು ಬಿಟ್ಬಿಟ್ಟು ಅವ್ರು ಈ ಥರ ಮಾಡ್ತಾ ಇದ್ರೆ ತಪ್ಪಾಗಿ ಹೋಗ್ಬಿಡುತ್ತದು. ಸೊ ಈ ವಿಷಯದಲ್ಲಿ ಏನಂದರೆ, ಸಿಯಾ ಗೋಯಲ್ ಬಂದ್ಬಿಟ್ಟು 4 ಅಟೆಂಪ್ಟ್ ಮಾಡಿರ್ತಾಳೆ. ಸೊ 4 ಅಟೆಂಪ್ಟು ಇವ್ರಿಗೆ ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ ಆ್ಯಕ್ಚುಲಿ, ಹೇಗಾದರೂ ಇದು ಮಾಡಬೇಕು ಅಂತ. ಸೊ ಇದೆಲ್ಲ ಇವ್ರ ತಲೆನಲ್ಲಿ ಓಡ್ತಿತ್ತು. ಮತ್ತು ಎಲ್ಲೋ ಒಂದು ಕಡೆ ದಾದೇಕ್ಕೆ ಬೊಬ್ಬೆ ಬಾಡ್ನಿ ಇರಲಿ ಪರವಾಗಿಲ್ಲ, ಅವ್ರವ್ರ ಚಾಯ್ಸು ಅಂತ ಅಷ್ಟು ಪ್ರಾಕ್ಟಿಕಲ್. ಈ ಕಡೆ ಸೊ ಆ ಕಾರಣದಿಂದ ಡಿಫೆಮೇಷನ್ ಕೇಸ್ನ ಸಾಹಿಲ್ ಕೇತನ್ ಮೈನಲ್ಲೇ ಇವಳು ಜಾಸ್ತಿ
ಈ ಥರದೊಂದು ವಿಷಯದಲ್ಲಿ ಅವರು ಬೇಜಾರಾಗಿದ್ದಾರೆ. ಸೊ ಅಂದರೆ ನಿನ್ನ ಕೈಯಲ್ಲಿ ಇದಾಗಲ್ಲ ಅಂತ ತಮಾಷೆ ಮಾಡಿರ್ತಾನೆ. ಸೊ ಇದು ಫಸ್ಟ್ ಟೈಮ್ ಅಲ್ಲ ಅವ್ನು ತಮಾಷೆ ಮಾಡ್ತಾ ಇರೋದು, ಇದಕ್ಕಿಂತ ಮುಂಚೆನೂ ತುಂಬ ಸಲ ತಮಾಷೆ ಮಾಡಿರ್ತಾನೆ. ಸೊ ಪೊಲೀಸವರು ಹೆದರ್ಸಿ ಬೆದರಿಸಿ ಪ್ರಾಬ್ಲಮ್ಸು ಅಷ್ಟೇ ದೊಡ್ಡ ಗಾತ್ರದಲ್ಲಿ ಬೆಳೆದಿರುತ್ತೆ ಅಂತ. ಬಟ್ ಸ್ಟಿಲ್ ಇಟ್ ಫೇಲ್ಡ್. ನಿಮ್ಗೆ ಇನ್ ಕೇಸ್ ಎಲ್ಲೋ ಒಂದು ಕಡೆ ಇದು ಸರಿಯಲ್ಲ ಅಂತ ಅನಿಸಿದ್ರೆ, ಹಾಗೆ ಇನ್ನೇನಾದರೂ ಇಂಪ್ರೂವ್ ಮಾಡಬೇಕಾಗಿದ್ದರೆ ದಯವಿಟ್ಟು ಅದನ್ನೂ ಕಮೆಂಟ್ ಬಾಕ್ಸ್. ಸೊ ಎಲ್ಲರೂ ನೋಟಿಸ್ ಮಾಡೋದು ಆ ದೊಡ್ಡ ವೈಟ್ ಶೀಟ್ನಲ್ಲ, ಆ ಸಣ್ಣ ಕಪ್ಪು